ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ತುಂಬಾ ಸಿಂಪಲ್ ಆಗಿರೋ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಮಸಾಲೆ ಮಜ್ಜಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಎಷ್ಟೊಂದು ವೆರೈಟಿ ಮಜ್ಜಿಗೆಗಳನ್ನ ಎಲ್ಲ ತೋರಿಸಿದ್ದೆ, ಮಸಾಲೆ ಮಜ್ಜಿಗೆ ಎಲ್ಲ. ಆದರೆ ಇವತ್ತು ಮಾಡ್ತಾ ಇರೋ ಮಜ್ಜಿಗೆ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಇನ್ನೂ ಕೆಲವೊಂದು ಐಟಮ್ಸ್ಗಳನ್ನ ಹಾಕಿ ಇನ್ನೂ ರಿಚ್ ಆಗಿ ರುಚಿಯಾಗಿರೋ ಅಂಥ ಮಜ್ಜಿಗೆನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮಿಕ್ಸರ್ ಜಾರ್ ಒಳಗಡೆ ಅಥವಾ ಪುಟಾಣಿ ಒಳಗಡೆ ಒಂದೆಸ್ಲು ಬೆಳ್ಳುಳ್ಳಿ, ದಪ್ಪೆಸ್ಲು ಬೆಳ್ಳುಳ್ಳಿ ಎಷ್ಟು ತೊಗೊಂಡಿರ್ತೀರ ಅದ್ರ ಡಬಲ್ ಕ್ವಾಂಟಿಟಿ ಶುಂಠಿ ತೊಗೋಬೇಕು. ಅರ್ಧ ಇಂಚ್ಗೂ ಸ್ವಲ್ಪ ಜಾಸ್ತಿ ಶುಂಠಿ ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದುಬಿಟ್ಟು. ಒಂದು ಮೆಣಸಿನ್ಕಾಯಲ್ಲಿ ತುದಿ ಮಾತ್ರ ತೊಗೋತಿದ್ದೀನಿ. ತುಂಬ ಮಜ್ಜಿಗೆ ಖಾರ ಇರಬಾರ್ದು, ಲೈಟಾಗಿ ಅದರದ್ದು ಫ್ಲೇವರ್ ಇರಬೇಕಷ್ಟೇ. ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿರೋದು 1 ಟೇಬಲ್ ಸ್ಪೂನ್, 3 ಗರಿ ಕರಿಬೇವಿನ ಸೊಪ್ಪು, 3 ರಿಂದ 4 ಎಲೆ ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು ಅಷ್ಟೇ 4 ಎಲೆ ತಗೊಳ್ಳಿ, ದೊಡ್ಡ ಎಲೆ. ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್. ಜೀರಿಗೆನಾದರೂ ಹಾಕೋಬೋದು, ಆದರೆ ಕ್ಲೀನಾಗಿ ಬ್ಲೆಂಡ್ ಆಗಲ್ಲ ಅಂತ ಹೇಳಿ ಜೀರಿಗೆ ಪುಡಿ ತಗೊಳ್ಳೋದು. ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟು ಇದಿಷ್ಟನ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಮಿಕ್ಸರಲ್ಲಿ ಜಸ್ಟ್ 2-3 ಸಲ ಬ್ಲೆಂಡ್ ಮಾಡಿಕೊಂಡೆ. ಒಂಥರ ಅರ್ಧ ಒಡ್ದಂಗಾಗಿದೆ. ಇದಕ್ಕೆ ನೀರಾದರೂ ಹಾಕೋಬೋದು ಅಥವಾ ಮೊಸರಾದರೂ ಹಾಕೋಬೋದು. ನಾನಿಲ್ಲಿ 1/4 ಲೀಟ್ರಷ್ಟು ಮೊಸರನ್ನ ಉಪಯೋಗಿಸ್ತಿದ್ದೀನಿ. ಅದರಲ್ಲಿ ಅರ್ಧ ಭಾಗನ ಇದು ರುಬ್ಬೋದಕ್ಕೆ ಹಾಕೊಳ್ತೀನಿ. ಇವಾಗ ಹಾಕ್ಕೊಂಡು ಹೈ ಸ್ಪೀಡಲ್ಲಿ 1 ನಿಮಿಷ ಚೆನ್ನಾಗಿ ರುಬ್ಕೋಬೇಕು. ಆವಾಗ ಇದು ನೈಸ್ ಪೇಸ್ಟ್ ಆಗುತ್ತೆ ನೋಡಿ. ಒಂದು ಸ್ವಲ್ಪ ಮೊಸರು ಹಾಕೊಂಡು ಚೆನ್ನಾಗಿ ಹೈ ಸ್ಪೀಡಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಡಿದ್ದಕ್ಕೆ ಫುಲ್ ನೈಸ್ ಪೇಸ್ಟ್ ಆಗಿದೆ. ಈಗ ಉಳಿದಿರೋ ಅಂಥ ಮೊಸರು ಅಂದರೆ 1/4 ಲೀಟ್ರ್ ಮೊಸರಲ್ಲಿ ಮೊದಲು ಅರ್ಧ ಹಾಕೊಂಡಿದ್ದೆ, ಇವಾಗ ಫುಲ್ ಹಾಕೊಂಡು ಜಸ್ಟ್ 1 ಸಲ ಬ್ಲೆಂಡ್ ಮಾಡಿದ್ರೆ ಸಾಕು. ಒಂಥರ ಈವನ್ ಆಗಿ ಮಿಕ್ಸ್ ಆಗುತ್ತೆ. ಎಲ್ಲ ಬ್ಲೆಂಡ್ ಮಾಡ್ಕೊಂಡಿರೋ ಅಂಥ ಮೊಸರನ್ನ ಇವಾಗ ಒಂದು ಪಾತ್ರೆ ಒಳಗಡೆ ಹಾಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸರ್ಗೆ ಹಾಕೊಂಡು ನೀವು ಬ್ಲೆಂಡ್ ಮಾಡಬೇಕಾದ್ರೆ ಅದ್ರ ಲಿಡ್ ಮಾತ್ರ ಟೈಟ್ ಆಗಿರಬೇಕು ಅಂತ ಲಿಡ್ಡೇ ತಗೊಳ್ಳಿ. ಇಲ್ಲಾಂದರೆ ನೀವು ಹಿಂಗೆ ಬ್ಲೆಂಡ್ ಮಾಡಬೇಕಾದ್ರೆ ಫುಲ್ ಅಕಸ್ಮಾತ್ ಲೂಸ್ ಆಗಿದ್ರೆ ಪೂರ್ತಿ ಎಲ್ಲ ಸುತ್ತ ಹಾರ್ಬಿಡುತ್ತೆ. ಇವಾಗ ಇದಕ್ಕೆ ನೀರು ಹಾಕೊಳ್ಳೋಣ. ನಾನಿಲ್ಲಿ ಕುಡಿಯೋದಕ್ಕೆ ಮಜ್ಜಿಗೆನ ಮಾಡ್ತಾ ಇರೋದು 1 ಕಪ್ಪು ಅಂದರೆ 1/4 ಲೀಟ್ರ್ ಮೊಸರು ತೊಗೊಂಡಿರೋದ್ರಿಂದ 3/4 ಲೀಟ್ರಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಅದನ್ನೇ ಏನಾದರೂ ನೀವು ಊಟಕ್ಕೆ ಬಡಿಸೋವಂಥವ್ರಾದರೆ 1/4 ಲೀಟ್ರ್ ಮೊಸರು ತೊಗೊಂಡಿದ್ರೆ 1/4 ಲೀಟ್ರಷ್ಟು ನೀರು ಹಾಕೊಳ್ಳಿ, ಅಷ್ಟೇ ಸಾಕು. ಮಜ್ಜಿಗೆ ತಿಕ್ಕಾಗಿರಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ನೀರು ಹಾಕಿದ್ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ಏನಾದರೂ ನೀವು ಕುಟಾಣಿಯಲ್ಲಿ ಕುಟ್ಟಿ ಮಾಡುವಂಥವ್ರಾದರೆ ಎಲ್ಲನೂ ಚೆನ್ನಾಗಿ ಕುಟ್ಕೊಂಡು ನಂತರ ಒಂದು ಚಿಕ್ಕ ಪಾತ್ರೆ ಒಳಗಡೆ ಮೊಸರು ಹಾಕ್ಕೊಂಡು 1/4 ಲೀಟ್ರ್ ಚೆನ್ನಾಗಿ ಮಾಡ್ಕೊಳ್ಳಿ ಅಥವಾ ಬೀಟರಲ್ಲಿ ಬೀಟ್ ಮಾಡಿಕೊಂಡು ನಂತರ ನೀವು ಕುಟ್ಟಿರೋವಂಥ ಮಿಶ್ರಣ ಜೊತೆಗೆ ನೀರು ಹಾಕಿ ಚೆನ್ನಾಗಿ ಒಂದ್ಸಲ ಬೀಟ್ ಮಾಡಿಕೊಂಡ್ರೆ ಮಜ್ಜಿಗೆ ರೆಡಿ ಆಗುತ್ತೆ. ಈ ಮಿಕ್ಸರಲ್ಲಿ ಮಾಡೋರ್ಗಂತೂ ತುಂಬಾ ಬೆನಿಫಿಟ್. 1 ಸೆಕೆಂಡ್ಗೆ ಮಜ್ಜಿಗೆ ಆಗೋಗುತ್ತೆ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಫ್ರಿಜ್ಜಿಂದು ನೀರನ್ನೇ ಹಾಕೊಂಡಿರ್ತೀನಿ, ತಣ್ಣಗಿರೋವಂಥ ನೀರು. ಸರ್ವ್ ಮಾಡೋದಕ್ಕೆ ಥಂಡ ಕೂಲ್ ಮಜ್ಜಿಗೆ ರೆಡಿ ಇದೆ, ಮಸಾಲೆ ಮಜ್ಜಿಗೆ. ನೋಡಿದ್ರಲ್ಲ ಎಷ್ಟು ಬೇಗ ಮಸಾಲೆ ಮಜ್ಜಿಗೆ ಮಾಡ್ಕೊಂಡ್ಬಿಡ್ಬೋದು ಅಂತ ಅಂದ್ಬಿಟ್ಟು. ಮತ್ತೆ ತಡ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಸಾಲೆ ಮಜ್ಜಿಗೆ ಮಾಡಿಕೊಂಡು ಪ್ರತಿದಿನ ಕುಡೀರಿ. ದೇಹಕ್ಕೂ ತಂಪಾಗಿರುತ್ತೆ, ಕುಡಿಯೋದಕ್ಕೂ ರುಚಿಯಾಗಿರುತ್ತೆ. ಇವತ್ತಿನ ಸಿಂಪಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.